ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಎಗ್ ಸಾರು. ಎಗ್ ಸಾರಿಗೆ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಈರುಳ್ಳಿ, ಸ್ವಲ್ಪ ಪುದೀನ, 1 ಇಂಚು ಶುಂಠಿ, 1 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕಾಯಿ ತುರಿ, 1 ಟೊಮೊಟೊ, ಮತ್ತು ಚಕ್ಕೆ, ಮೆಣಸು, ಲವಂಗ, 1 ಅನಾನಸ್ ಹೂವು, 3 ಏಲಕ್ಕಿ, 4 ಮೊಟ್ಟೆ. ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಕಾಯಿ ತುರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾಯಿತು. ಎಣ್ಣೆ ಕಾದ ತಕ್ಷಣ ಒಂದು ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ಜೊತೆ ಸ್ವಲ್ಪ ಪುದೀನೂ ಹಾಕಬೇಕು. ಒಗ್ಗರಣೆಗೆ ಕೈ ಆಡಿಸ್ತಾ ಇರಬೇಕು. ಹೆಚ್ಚಿಟ್ಕೊಂಡಿರೋ 1 ಟೊಮೊಟೊ ಹಾಕಬೇಕು. ರುಬ್ಬಿಟ್ಕೊಂಡಿರೋ ಮಸಾಲಾನ ಹಾಕಿ ತಯಾರು. ಫುಲ್ ಫ್ರೈ ಆಗ್ತಾ ಇರಬೇಕು. ಫ್ರೈ ಆಗ್ತಾ ಇರುವಾಗ 2 ಸ್ಪೂನ್ ಹಚ್ಕಾರ ಪುಡಿ, ಚಿಟಿಕೆ ಅರಿಶಿನ ಹಾಕಬೇಕು. ಹಾಕಿಬಿಟ್ಟು ಕಲಿಸ್ಬೇಕು. ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಫ್ರೆಂಡ್ಸ್ ನೋಡಿ, ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಡ್ರೈ ಆಯಿತು. ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಕುದಿಯಕ್ಕೆ ಬಿಡಬೇಕು. ಫ್ರೆಂಡ್ಸ್, ಚೆನ್ನಾಗಿ ಕುದೀತಾ ಇದೆ. ಈ ಕುದಿಯೋ ಟೈಮಲ್ಲೇ ಸ್ಟವ್ನ ಫ್ಲೇಮ್ ಕಡಿಮೆ ಇಟ್ಟು ಎಗ್ಗು ಹೊಡೆದು ಒಂದೊಂದೇ ನಿಧಾನವಾಗಿ ಹಾಕಬೇಕು. ಲೋ ಫ್ಲೇಮ್ ಇರಬೇಕು. ಎಗ್ ಹಾಕೋಣ. ಮೊಟ್ಟೆ ಹಾಕಿ ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಕುದಿಯಕ್ಕೆ ಬಿಡಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯಕ್ಕೆ ಬಿಡಿ. ಕುದ್ದಿದೆ. ಫ್ರೆಂಡ್ಸ್, ಎಗ್ ಸಾರು ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.